ಬಹಳಷ್ಟು ಉಪಾಯಗಳಿವೆ. ನೀವು ಮೊನಿಟೈಸೇಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ಸ್ವಲ್ಪ ತಲೆ ಓಡಿಸ್ಬೇಕು ಅಷ್ಟೇ. ಫ್ರೆಂಡ್ಸ್, ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ, ನೀವು ಬಹಳಷ್ಟು ಜನ ನೋಡಿದ್ದೀರಾ, ಒಳ್ಳೆ ಕಾಮೆಂಟನ್ನು ಹಾಕಿದ್ದೀರಾ. ನಿನ್ನೆ ನಾನು ಹಾಕಿರೋ ವಿಡಿಯೋ ಏನು ಅಂತಂದರೆ, ಈಗ ಒಂದು 4 ದಿವಸದ ಹಿಂದೆ ಯೂಟ್ಯೂಬ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಅಂತ. ಅದು ಏನು ಅಂದರೆ, ಈಗ ಜನವರಿ ನಂತರ ಅಂದರೆ ಫೆಬ್ರವರಿ 1 ತಾರೀಕಿಂದ 2027 ಇಸ್ವಿ ಅಂದರೆ ಇನ್ನೂ 5 ತಿಂಗಳ 5.5 ತಿಂಗಳ ಬ್ಯಾಲೆನ್ಸ್ ಇದೆ. ಅದಕ್ಕೆ ಫೆಬ್ರವರಿಯಿಂದ ಒಂದು ರೂಲ್ಸ್ ಬರುತ್ತೆ ಯೂಟ್ಯೂಬ್ ಕಡೆಯಿಂದ ಅಂತ ಹಾಕಿದಾರಲ್ವ. ಅಂದರೆ ಏನು ಅದು ಯೂಟ್ಯೂಬ್ ಕಡೆಯಿಂದ ಬಂದಿರೋ ಅಪ್ಡೇಟ್ ಅಂತಂದರೆ, ನಿನ್ನೇನು ವಿಡಿಯೋ ನೋಡದೇ ಇದ್ದವ್ರಿಗೆ ಇವತ್ತು ಮತ್ತೊಂದು ಸರಿ ಹೇಳ್ತೀನಿ. 8,000 ವಾಚ್ ಅವರ್ಸು ನೀವು ಒಂದು ವರ್ಷದೊಳಗಡೆ ಅಂದರೆ 365 ದಿವಸದೊಳಗಡೆ ಕಂಪ್ಲೀಟ್ ಮಾಡಬೇಕು. ಈಗ ಹೊಸ ಯೂಟ್ಯೂಬರ್ಸ್ ಯಾರಾದರೂ ಬಂದಿದ್ದಿದ್ರೆ, ಈಗ ಮುಂದೆ 2027ಇಂದ 27ನೇ ಇಸ್ವಿಲಿ ಫೆಬ್ರವರಿ 1ರಿಂದ ಇದು ಲಾಗು ಆಗುತ್ತೆ ಅಂತ. ಅಂದರೆ ಆ ಅಪ್ಡೇಟು ಈಗ ಸದ್ಯಕ್ಕೆ ಇದೆ 4,000 ವಾಚ್ ಅವರ್ಸು, 1,000 ಸಬ್ಸ್ಕ್ರೈಬರ್ಸೇ ಇದೆ. ಆಮೇಲೆ 20 ಮಿಲಿಯನ್ ವ್ಯೂಸು ಶಾರ್ಟ್ ವಿಡಿಯೋಕ್ಕಿದೆ, 10 ಮಿಲಿಯನ್ ವ್ಯೂಸು ಈಗಿದೆ. ಫೆಬ್ರವರಿಯಿಂದ 20 ಮಿಲಿಯನ್ ವ್ಯೂಸು ಶಾರ್ಟ್ ವಿಡಿಯೋಕ್ಕಾಗುತ್ತೆ. ಫೆಬ್ರವರಿಯಿಂದ ಲಾಂಗ್ ವಿಡಿಯೋಕ್ಕೆ ಅಷ್ಟು 4,000 ಬದಲು 8,000 ಅಂತ ನಾನು ಮತ್ತೊಂದು ಸರಿ ಹೇಳ್ತಾಯಿದ್ದೀನಿ. ಅದಕ್ಕಾಗಿ ನೀವು ಏನು ಮಾಡಬೇಕು, ಈಗ ಇನ್ನೂ 5.5 ತಿಂಗಳ ನಿಮಗೆ ಟೈಮ್ ಇದೆ. ಯಾರಾದರೂ ಹೊಸಬರು ಬಂದಿದ್ದೀರಾ ಯೂಟ್ಯೂಬ್ಗೆ ಅಂದರೆ ಬೇಗ ಏನಾದರೂ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಹೇಗೆ ಮಾಡ್ಕೊಳ್ಳೋದು, ಮೊನೋ ಮಾಡ್ಕೊಳ್ಳೋದು ಹೇಗೆ, 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ತುಂಬ ಜನರಿಗೆ ಒಂದು ತಲೆಯಲ್ಲಿ ಅದು ಕೊರಿತಾ ಇರುತ್ತೆ, ಟೆನ್ಷನ್ ಆಗ್ತಾ ಇರುತ್ತೆ. ಏನು ಮಾಡಲಿ ನನಗೆ ಏನಾದರೂ ಮಾಡಿ ಮೊನಿಟೈಸ್ ಮಾಡ್ಕೋಬೇಕಲ್ಲ, ನನಗೆ ಇದರಲ್ಲಿ ಅರ್ನ್ ಮಾಡಬೇಕು ಮುಂದೆ. ಬಹಳಷ್ಟು ಜನರು ಅರ್ನ್ ಮಾಡ್ತಾಯಿದ್ದಾರೆ. ನಾನು ಅದೇ ಥರ ಒಂದು ಯೂಟ್ಯೂಬಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ನೀವು ಏನಾದರೂ ಅಂದ್ಕೊಂಡು ಟೆನ್ಷನ್ ಮಾಡ್ಕೋಬೇಡಿ. ಯಾಕೆಂತಂದರೆ ಇದೇ ಇನ್ನೂ ಟೈಮ್ 5.5 ತಿಂಗಳ ಇನ್ನೂ ಟೈಮ್ ಇದೆ ಅಲ್ವಾ. ಸೊ ನೀವು ಒಂದು ವಿಡಿಯೋನ ಹಾಕಿ, ಪ್ರತಿದಿನ ವಿಡಿಯೋ ಹಾಕಿ, ಒಂದು 10 ನಿಮಿಷದ ವಿಡಿಯೋ, ಒಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ಹಾಕಿ, ಮತ್ತು ಚೆನ್ನಾಗಿ ಮಾತಾಡಿ, ಜನರನ್ನು ಸ್ವಲ್ಪ ಅಟ್ರ್ಯಾಕ್ಟ್ ಆಗುವಂಗೆ ಮಾತಾಡಿ ನಿಮ್ಮ ವಿಡಿಯೋದಲ್ಲಿ ನಿಲ್ಲಿಸ್ಕೋಬೇಕು. ಈಗ 10 ನಿಮಿಷದಲ್ಲಿ ವಿಡಿಯೋದಲ್ಲಿ 10 ಅಥವಾ 12 ನಿಮಿಷ ವಿಡಿಯೋ ಹಾಕಿದ್ದೀರಾ ಅಂದರೆ ಮಿನಿಮಮ್ ಜನರು ಒಂದು 8ರಿಂದ 10 ನಿಮಿಷ ವಿಡಿಯೋ ಆದರೆ ನೋಡಲೇಬೇಕು, ಪೂರ ವಿಡಿಯೋ ನೋಡಬೇಕು. ಆ ಥರ ಒಂದು ಚೆನ್ನಾಗಿರೋ ವಿಡಿಯೋ ಅಂತನ್ನಿ, ನಾಲೆಜ್ ಕೊಡುವಂಥದ್ದು, ಜನರಿಗೆ ಏನಾದರೂ ಒಂದು ಮೋಟಿವೇಶ್ನಲ್, ಏನಾದರೂ ಒಳ್ಳೊಳ್ಳೆ ಕಂಟೆಂಟ್ ನಿಮ್ಗೆ ಗೊತ್ತಿರೋದನ್ನು ಹಾಕಿ. ನೀವು ರೆಗ್ಯುಲರ್ ಯಾವ್ದು ಹಾಕ್ತೀರಾ ಅದನ್ನು. ಈಗಂತೂ ಜನರು ಬಹಳಷ್ಟು ಅದೆಲ್ಲ ಹಾಕ್ತಾ ಇರ್ತಾರೆ. ಇನ್ನೊಂದು ಹೇಳ್ತೀನಿ, ಇದರಿಂದ ನಿಮಗೆ ವ್ಯೂಸ್ ಬರಲ್ಲ ಅಂತ ಅಂದ್ಕೊಂಡ್ರೆ ಫಸ್ಟ್ ಏನು ಮಾಡಿ ಗೊತ್ತಾ, ಒಂದು ಲೈವ್ ಮಾಡಿ. ಲೈವ್ ಅಂತಂದರೆ ಹೇಗೆ, ಈಗ ನೀವು ಲೈವ್ ಮಾಡಬೇಕಾದ್ರೆ ನೀವು ಯಾವುದಾದ್ರೂ ಒಂದು ಟೈಮು ಸ್ವಲ್ಪ ಫ್ರೀ ಇದ್ದಾಗ ಕೆಲಸ ಮುಗಿಸ್ಕೊಂಡು, ಅಥವಾ ನೀವು ಅಡುಗೆ ಮಾಡ್ತಾಯಿದ್ದೀರಾ ಅಂದರೆ ಅಡುಗೆ ಮಾಡುವಾಗಲೇ ಲೈವ್ ಮಾಡ್ತಾ ಅಡುಗೆ ಮಾಡಬಹುದು. ಅಲ್ಲಿ ಅಡುಗೆನೂ ತೋರಿಸ್ಕೊಂಡು, ಅಡುಗೆ ತೋರಿಸ್ತಾ ಏನು ಅಡುಗೆ ಮಾಡ್ತಾಯಿದ್ದೀರಾ ಅದನ್ನು ಸಹ ಲೈವಲ್ಲಿ ತೋರಿಸ್ಬೋದು. ನೀವು ಬಟ್ಟೆ ಹೊಲಿತೀರಾ ಅಂದರೆ ಬಟ್ಟೆ ಹೊಲಿತಾ ಲೈವಲ್ಲಿ ತೋರಿಸ್ಕೋತಾ ಬಟ್ಟೆ ಹೊಲಿಬೋದು. ಜನರು ಬಂದಾಗ ಅವ್ರು ಕಾಮೆಂಟ್ ಹಾಕ್ತಾರೆ, ಅದನ್ನು ಕಾಮೆಂಟ್ ರೀಡ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಕನೆಕ್ಟ್ ಆಗುತ್ತೆ, ಜನರು ಬರ್ತಾರೆ ಮತ್ತು ನಿಮ್ಮ ಲೈವಲ್ಲಿ ನಿಂತ್ಕೋತಾರೆ ಅಂದಾಗ ನಿಮಗೆ ಅದು ವಾಚ್ ಅವರ್ಸ್ ಆಟೋಮೆಟಿಕ್ಕಾಗಿ ಕಂಪ್ಲೀಟ್ ಆಗುತ್ತೆ. ತುಂಬ ಹೆಲ್ಪ್ ಆಗುತ್ತೆ ಇದು ಲೈವ್ ಮಾಡೋದ್ರಿಂದ. ದಿನಕ್ಕೆ 1 ತಾಸು 2 ತಾಸು ಲೈವ್ ಸ್ಟಾರ್ಟ್ ಮಾಡಿ. ಲೈವ್ ಮಾಡಿ 2 ತಾಸು 1.5 ತಾಸು ಲೈವ್ ಮಾಡಿ. ಅದರಲ್ಲಿ ನೀವು ಜನರ ಕಾಮೆಂಟನ್ನು ಚೆನ್ನಾಗಿ ರೀಡ್ ಮಾಡಿ. ಏನಾದರೂ ಒಂದು ಸ್ವಲ್ಪ ಅದರಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ ಇಲ್ಲ ಇಟ್ಟರೆ ಜನ ಬರ್ತಾರೆ. ಲೈವ್ ಆದರೂ ಅಷ್ಟೇ, ನೀವು ಫಸ್ಟ್ ದಿನ ನಮ್ಗೆ ಲೈವಲ್ಲಿ ಯಾರೂ ಬರಲ್ಲ ಅಂತ ಅನಿಸ್ಬೋದು. ಆಮೇಲೆ ಕ್ರಮೇಣ 2 ದಿನ ಆದಮೇಲೆ ಬರ್ತಾರೆ ಲೈವಿಗೆ. ನಿಮ್ಮ ಸಬ್ಸ್ಕ್ರೈಬರ್ಸು ನಿಮ್ಮ ನೋಟಿಫಿಕೇಷನ್ ಬಂದಾಗ ಬರ್ತಾರೆ. ಇದೊಂದು ಲೈವ್ ಆಪ್ಷನ್ ಆಯಿತು. ಆಮೇಲೆ ಲೈವ್ ಬರಲಿಲ್ಲ ಜನ ಅಂತಂದರೆ ನೀವು ಬೇರೆಯವ್ರ ಲೈವಿಗೆಲ್ಲ ಹೋಗಿ, ನಾನು ಲೈವ್ ಮಾಡ್ತೇನೆ, ನೀವು ನನಗೆ ಸಪೋರ್ಟ್ ಮಾಡಿ, ನಾನು ನಿಮ್ಮ ಲೈವಲ್ಲಿ ನಾನು ಬರ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಈ ಥರ ಒಂದು ಹೇಳ್ಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋಬೋದು. ಇದೊಂದಾಯಿತು. ಆಮೇಲೆ ವಿಡಿಯೋ ನಾನು ಹೇಳಿದ್ನಲ್ಲ, 10 ನಿಮಿಷದ ವೀಡಿಯೋನ ಹಾಕಿ, ಚೆನ್ನಾಗಿರುವ ಕಂಟೆಂಟ್ ವಿಡಿಯೋ ಹಾಕಿ. ಆಮೇಲೆ ನೀವು ಲೈವ್ ಮಾಡೋದಾದ್ರೂ ಅಷ್ಟೇ, ಅದೇ ಅಡುಗೆ ಮಾಡುವಾಗ ಅಥವಾ ಏನಾದರೂ ಏನೋ ಒಂದು ಕೆಲಸ ಮಾಡುವಾಗ ಲೈವ್ ಮಾಡ್ತಾನೆ ನೀವು ತೋರಿಸ್ಬಹುದು. ನಿಮ್ಮ ಕೆಲಸ ಆಗಲ್ಲ ಲೈವಲ್ಲಿ ಕೂತ್ಕೊಂಡ್ರಿ ಅಂತಂದರೆ ಸ್ವಲ್ಪ ಕೆಲಸ ಏನಾದರೂ ಮಾಡ್ತಾ ಇರುವಾಗ ಒಂದು ಕಡೆ ಮೊಬೈಲ್ ಇಟ್ಕೊಂಡು ಲೈವಲ್ಲಿ ಕೆಲಸ ಮಾಡ್ಕೋತಾ ಮಾಡ್ಬೋದು. ಅದಾಯ್ತಾ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈಗ ನೀವು ಒಂದಷ್ಟು ಜನ ನಿಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವರು ವಿಡಿಯೋ ನೀವು ನೋಡ್ತೀರಾ. ಅವ್ರು ನಿಮ್ಮ ವಿಡಿಯೋ ನೋಡಲ್ಲ, ಸದ್ಯಕ್ಕೆ ನೋಡ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ನಿಮ್ಗೆ ವ್ಯೂಸ್ ಬರಲ್ಲ ಅಂದ್ಕೊಂಡಾಗ
ನೀವು ಬೇರೆಯವ್ರ ವೀಡಿಯೋ ನೋಡಿ ಚೆನ್ನಾಗಿ ಪ್ರತಿದಿನ ಅವ್ರ ವೀಡಿಯೋ ನೋಡಿ ಕಾಮೆಂಟ್ ಹಾಕಿ, ಮತ್ತು ಫುಲ್ ವೀಡಿಯೋ ನೋಡಿ. ಯಾಕೆಂತಂದರೆ ಅರ್ಧ ನೋಡಿದ್ರೆ ಜನರಿಗೂ ಇವರು ಪೂರಾ ವೀಡಿಯೋ ನೋಡಲ್ಲ ಅಂತ ಈ ಥರ ಎಲ್ಲ ಆಗುತ್ತೆ. ನೀವು ಚೆನ್ನಾಗಿ ಕಂಪ್ಲೀಟ್ ಅವ್ರ ವೀಡಿಯೋ ನೋಡಿ. ಯಾರದ್ದೇ ಒಂದು 5 ನಿಮಿಷದ ವೀಡಿಯೋ ಇರಲಿ, 10 ನಿಮಿಷದ ವೀಡಿಯೋ ಇರಲಿ, ಬೇಕಾದರೆ 15 ನಿಮಿಷದ ವೀಡಿಯೋ ಇರಲಿ, ಅಷ್ಟನ್ನು ನೋಡಿ ಅವ್ರಿಗೆ ಕಾಮೆಂಟ್ ಹಾಕಿ, ನಾನು ಫುಲ್ ವೀಡಿಯೋ ನೋಡಿದ್ದೀನಿ ಸಿಸ್ಟರ್ ಅಂತ. ಅಷ್ಟೇ. ನೀವು ಒಂದಿನ ಹಾಕಿ, ನೆಕ್ಸ್ಟ್ ಡೇನೂ ಹಾಕಿ, ಹೀಗೆ ಒಂದು 2-3 ವೀಡಿಯೋಕ್ಕೂ ಹಾಕಿದಾಗ ಅವ್ರಿಗೆ ಏನಿಸುತ್ತೆ, ಇವರು ನನ್ನ ವೀಡಿಯೋ ರೆಗ್ಯುಲರಾಗಿ ನೋಡ್ತಾರೆ, ಇವರಿಗೂ ನಾನು ಸಪೋರ್ಟ್ ಮಾಡಬೇಕು ಅಂತ ಇದು ಮಾಡ್ತಾರೆ. ಅವರು ಸಪೋರ್ಟ್ ಮಾಡಲಿಕ್ಕೆ ಅಂದರೆ ಅವರು ಮೊನಿಟೈಸ್ ಆದವರಾಗಲಿ ಅಥವಾ ಮೊನಿಟೈಸ್ ಮಾಡ್ಕೊಳ್ಳಿಕ್ಕೆ ಬಂದವರಾಗಲಿ, ಅವರು ಖಂಡಿತ ನಿಮಗೂ ಸಹ ಇದೇ ಥರ ಸಪೋರ್ಟ್ ಮಾಡ್ತಾರೆ, ನಿಮ್ಮ ವೀಡಿಯೋನು ನೋಡ್ತಾರೆ. ಮತ್ತು ನೀವು ವೀಡಿಯೋದಲ್ಲಿ ಕಾಮೆಂಟಲ್ಲಿ ವೀಡಿಯೋದಲ್ಲಿ ಮಾಡುವಾಗ ಹೇಳ್ತೀರಾ, ನನ್ನ ವೀಡಿಯೋ ಪೂರ್ತಿ ನೋಡಿ, ನನಗೂ ಸಪೋರ್ಟ್ ಮಾಡಿ, ವಾಚ್ ಅವರ್ ಆಗಲಿಕ್ಕೆ ಕಂಪ್ಲೀಟ್ ಮಾಡಿ ಅಂತಲ್ಲ, ಈ ಥರ ಹೇಳಿ. ಆಮೇಲೆ ಅವರು ವೀಡಿಯೋಕ್ಕೆ ಹೋದಾಗಲೂ ಅಷ್ಟೇ, ನಾನು ನಿಮ್ಮ ವೀಡಿಯೋನ ಫುಲ್ ನೋಡಿದ್ದೀನಿ, ನನಗೂ ಇದೇ ಥರ ಒಂದು ಸಪೋರ್ಟ್ ನಿಮ್ಮದು ಇರಲಿ ಅಂತ, ಹೀಗೆ ಒಂದು ಚೆನ್ನಾಗಿರಲಿ ಹೇಳಿ, ಆ ಥರ ಒಂದು ಹೇಳಿ. ಅಂದರೆ ಜನರು ನಿಮ್ಮ ವೀಡಿಯೋನೂ ನೋಡ್ಲಿಕ್ಕೆ ಬರಬೇಕು. ನೀವು ಒಂದಿನ ಅವ್ರ ವೀಡಿಯೋ ನೋಡಿದ್ರೆ ನೆಕ್ಸ್ಟ್ ಡೇ ನೋಡೇ ಇಲ್ಲ ಅಂದರೆ ಅವ್ರಿಗೆ ಅನಿಸುತ್ತೆ, ಇವ್ರು ಯಾರೋ ನನ್ನ ವೀಡಿಯೋ ಒಂದಿನ ನೋಡಿದ್ರು ಸುಮ್ಮನೆ ನಾನು ಯಾಕೆ ಅವ್ರ ವೀಡಿಯೋ ನೋಡಲಿ ಅಂತ ಆ ಥರ ಬಂದುಬಿಡುತ್ತೆ. ಹಾಗೆ ನೀವು ಮಾಡೋದಕ್ಕಿಂತ ಪ್ರತಿದಿನ ನೀವು ಅಂದರೆ ಪ್ರತಿದಿನ ಏನು ಅವ್ರ ವೀಡಿಯೋನ ನೋಡಬೇಕು. ಇವತ್ತು ನೋಡಿದ್ರಾ ಕಂಟಿನ್ಯೂಸ್ ನಾಳೆನೂ ನೋಡಿ, ನಾಡಿದ್ದು ನೋಡಿ, ಇದೇ ಥರ. ಅವ್ರು ನೋಡಿಲ್ಲ ಅಂದರೂ ಬೇಜಾರಿಲ್ಲ, ನೀವು ಮಿಸ್ ಮಾಡಬೇಡಿ ಅವ್ರು ವೀಡಿಯೋ. ಹೀಗೆ ಒಂದು 10ರಿಂದ 15 ಜನರ ವೀಡಿಯೋ ನೀವು ನೋಡಿದ್ದೀರಾ ಅಂದರೆ ಚೆನ್ನಾಗಿ ಕಾಮೆಂಟ್ ಹಾಕಿ, ಅಲ್ಲಿ ನಾನು ಫುಲ್ ನೋಡಿದ್ದೀನಿ, ಫುಲ್ ವಾಚಡ್ ಅಂತೆಲ್ಲ ಹಾಕಿ. ಅವ್ರಿಗೇನಾಗುತ್ತೆ, ಇವರು ನನ್ನ ವೀಡಿಯೋ ನೋಡ್ತಾರೆ ಅಂತ ಖಂಡಿತ ನಿಮ್ಮ ವೀಡಿಯೋನೂ ನೋಡ್ಲಿಕ್ಕೆ ಬರ್ತಾರೆ. ಒಂದಲ್ಲ ಒಂದಿನ ಅವ್ರು ನೋಡ್ತಾರೆ. ಆಮೇಲೆ ಅವರಿಗೂ ಹೇಳೋದು ಫುಲ್ ವೀಡಿಯೋ ನೋಡಿ ಅಂತ. ನೀವು ತುಂಬ ಲಾಂಗ್ ವೀಡಿಯೋ ಮಾಡಿಕೊಂಡು ಜನರಿಗೆ ಬೋರ್ ಆಗೋ ಥರ ಹಿಂಗೆ ಒಬ್ಬೊಬ್ರು ಏನು ಮಾಡ್ತಾರೆ, ನಾನು ಭಾಳಷ್ಟು ಜನರು ನೋಡಿದ್ದೀನಿ, ಒಂದೊಂದು ದಿನ ಓಕೆ 10 ನಿಮಿಷ 12 ನಿಮಿಷ, ಪ್ರತಿದಿನ ಒಬ್ಬೊಬ್ರು 15 ನಿಮಿಷ ವೀಡಿಯೋ ಮಾಡಿದಾಗ ಯಾರಿಗೂ ಇಂಟ್ರೆಸ್ಟ್ ಇರೋಲ್ಲ ಈಗಿನ ಒಂದು ಟೈಮ್ನಲ್ಲಿ. ಯಾಕೆಂತಂದರೆ ಎಲ್ರಿಗೂ ವೀಡಿಯೋ ಹಾಕೋದಿರುತ್ತೆ, ಎಲ್ಲರ ವೀಡಿಯೋ ನೋಡೋದಿರುತ್ತೆ, ಲೈವ್ ಮಾಡೋದಿರುತ್ತೆ ಜನರಿಗೆ. ಅಂದರೆ ಒಂಥರ ಫಾಸ್ಟ್ ಆಗಿಬಿಟ್ಟಿದೆ. ಮತ್ತು ಮನೆ ಕೆಲಸ ಅದೆಲ್ಲದರ ಮಧ್ಯದಲ್ಲಿ ನಾವು ಒಬ್ಬರದ್ದು ವೀಡಿಯೋನೇ 15 ನಿಮಿಷ ಫುಲ್ ನೋಡೋಕ್ಕೆ ಆಗಲ್ಲ. ಸೊ ನೀವು ಲಿಮಿಟಾಗಿ ಒಂದೇ ಒಂದು ಟೈಮ್ ಇಟ್ಕೊಳ್ಳಿ. ಚೆನ್ನಾಗಿರುವಂಥ ವೀಡಿಯೋ ಆದರೂ ಒಂದು 8ರಿಂದ 10 ನಿಮಿಷ ಹಾಕಿ, ಆದರೆ ನೋಡಿದಷ್ಟು ಜನ ಕಂಪ್ಲೀಟಾಗಿ ನೋಡೋ ಥರ ಮಾಡಿ, ಅಟ್ರ್ಯಾಕ್ಟ್ ಮಾಡ್ಕೊಂಡು. ಅಂದರೆ ಮಾತಿನಲ್ಲೂ ಅಷ್ಟೇ ತುಂಬ ಎಳೆಯೋದೆಲ್ಲ ಮಾಡದೆ ಚೆನ್ನಾಗಿ ಮಾಡ್ಕೊಳ್ಳಿ. ಅದು ಬಿಟ್ಟು ತುಂಬ ಸ್ಲೋ ಆಗಿ ಮಾತಾಡೋದು, 15-20 ನಿಮಿಷ ವೀಡಿಯೋ ಮಾಡೋದು, ಈ ಥರ ಎಲ್ಲ ಮಾಡಿದರೆ ಜನರು ಇರಲ್ಲ ಭಾಳಷ್ಟು. ಯಾಕೆಂತಂದ್ರೆ ಈಗ ನಾನೇ ನೋಡ್ತೀನಿ, 4 ನಿಮಿಷ 5 ನಿಮಿಷ ವೀಡಿಯೋ ಹಾಕ್ತೀನಿ, ಜನರು ನೋಡಲ್ಲ, ಇನ್ನು 15 ನಿಮಿಷ ನೋಡ್ತಾರೆ. ಇದೆಲ್ಲ ಜನರದ್ದು ಒಂದು ಇದು. ಯಾಕೆಂತಂದರೆ ಈಗಿನ ಯೂಟ್ಯೂಬ್ ಒಂದು ಕಾಂಪಿಟೇಷನಲ್ಲಿ ಯಾರಿಗೂ ಪೇಷನ್ಸ್ ಇಲ್ಲ, ಯಾರಿಗೂ ಅಂಥ ಫುಲ್ ವೀಡಿಯೋ ನೋಡುವಷ್ಟು ತಾಳ್ಮೆ ಇಲ್ಲವೇ ಇಲ್ಲ. ಬೇಕು ಅಂತಲೇ ಸ್ಕಿಪ್ ಮಾಡಿ ನೋಡ್ತಾರೆ, ಇಲ್ಲ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೋಡ್ತಾರೆ, ಹೋಗ್ತಾರೆ, ಯಾರು ನೋಡ್ತಾರೆ ಅಂತ. ಯಾರು ಅಷ್ಟು ಒಂದು ಪ್ರಾಮಾಣಿಕರು, ಅಷ್ಟು ಒಂದು ಆನೆಸ್ಟಾಗಿ ನೋಡೋರು ತುಂಬ ಕಡಿಮೆ. ಲೈಕ್ ಕೊಡೋದು ಇದೆಲ್ಲ ಒಂದು ಮಾಮೂಲಿ ಬಿಡಿ. ಆದರೆ ನೀವು ಅವರಿಗೆ ಹೇಳಿ, ನಾನು ಫುಲ್ ವೀಡಿಯೋ ನೋಡ್ತೀನಿ ಅಂದರೆ ಒಂದು 10 ಜನ 15 ಜನರನ್ನ ನೀವು ರೆಗ್ಯುಲರ್ ಅವ್ರದ್ದು ವೀಡಿಯೋ ನೋಡೋದನ್ನು ಮಾಡ್ಕೊಳ್ಳಿ. ನೀವು ಪರಿಚಯ ಆಗುತ್ತೆ, ಅವ್ರು ಚೆನ್ನಾಗಿ ಇವರು ನನ್ನ ವೀಡಿಯೋ ನೋಡ್ತಾರೆ, ಅವರು ನನ್ನ ವೀಡಿಯೋ ನೋಡ್ತಾರೆ, ನಾನು ಇವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ. ಈ ಥರ ಇಟ್ಕೊಂಡು ಒಂದು 10-15 ಜನರ ಕಂಟಿನ್ಯೂಸ್ ಆಗಿ ನೀವು ವೀಡಿಯೋ ನೋಡಿದಾಗ ಅವ್ರಿಗೆ ವಿಶ್ವಾಸ ಬರುತ್ತೆ, ಅವರು ಸಹ ನಿಮ್ಮ ವೀಡಿಯೋ ಇದೇ ಥರ ನೋಡಿಕೊಂಡು ನಿಮಗೆ ಸಪೋರ್ಟ್ ಮಾಡ್ತಾರೆ. ಈ ಥರ ಒಂದೊಂದು ಸಣ್ಣದ ಒಂದು ತಲೆಯನ್ನು ಓಡಿಸಿ ಚೆನ್ನಾಗಿರುವಂಥದ್ದು ಒಂದು ಇದು ಮಾಡಿಕೊಂಡ್ರೆ 5 ತಿಂಗಳು 6 ತಿಂಗಳು 5-5.5 ತಿಂಗಳದೊಳಗೆ ನೀವು ಕಂಪ್ಲೀಟಾಗಿ ಮೊನಿಟೈಸ್ ಮಾಡ್ಕೋಬೋದು. 4,000 ಇರುವಾಗಲೇ ಬೇಗ ಕಂಪ್ಲೀಟ್ ಮಾಡ್ಕೊಬಿಡಿ. ಮತ್ತು 8,000ಕ್ಕೆ ಬಂತು ಅಂತಂದರೆ ಮಾಡೋದು ಕಷ್ಟ, 4 ಡಬ್ಬಲು ತುಂಬಾ ಕಷ್ಟ. ಸೊ ಆಮೇಲೆ ನೀವು ಲೈವ್ನಲ್ಲೂ ಸಹ ನೀವು ಜಾಸ್ತಿ ಆಯಿತು ಜನ ಎಲ್ಲ ಇದ್ದಾಗ ಚೆನ್ನಾಗಿ ಅವ್ರ ಜೊತೆ ಮಾತಾಡಿಕೊಂಡು ಲೈವ್ ಮಾಡಿ. ಮತ್ತು ಇಲ್ಲಾಂದರೆ ಕೆಲವೊಮ್ಮೆ ಸುಮ್ಮನೆ ಅಂದರೆ ಸೈಲೆಂಟ್ ಇದ್ದುಬಿಟ್ಟು ಇದೆಲ್ಲ ಮಾಡಿದರೆ ಅಷ್ಟೊಂದು ಜನರು ಬರೋಲ್ಲ. ಈ ಥರ ಎಲ್ಲ ಮಾಡಿಕೊಂಡು ನೀವು ಮೊನಿಟೈಸ್ ಮಾಡ್ಕೋಬೋದು, ಕಂಪ್ಲೀಟ್ ಮಾಡ್ಕೋಬೋದು. 4,000 ವಾಚ್ ಅವರ್ಸನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಚಾನಲ್ ಮೂನು ಆಗೇ ಆಗುತ್ತೆ, ಡಾಲರ್ ಕೌಂಟ್ ಆಗ್ತಾ ಹೋಗುತ್ತೆ. ಈ ಥರ ಲೈವ್ ಅಥವಾ ವೀಡಿಯೋನೇ ಎಲ್ಲರದ್ದು ರೆಗ್ಯುಲರಾಗಿ ನೋಡಿದಾಗ ನಿಮ್ಮ ಚಾನಲ್ ಮೊನಿಟೈಸ್ ಆಗೋದಕ್ಕೆ ಯಾರೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಸ್ವಲ್ಪ ಎಫರ್ಟ್ ಹಾಕಬೇಕು, ಆದರೆ ಮೊನಿಟೈಸ್ ಆದವ್ರಿಗೂ ಸಹ ನೀವು ಸಪೋರ್ಟ್ ಮಾಡಿ, ಮೊನಿಟೈಸ್ ಆಗದೇ ಇದ್ದವ್ರಿಗೂ ಸಪೋರ್ಟ್ ಮಾಡಿ. ಆವಾಗ ನಿಮ್ಮದು ಸ್ವಲ್ಪ ಕಷ್ಟಪಡಬೇಕು. ಯಾಕೆಂತಂದರೆ ಇದೆಲ್ಲ ನಾವು ಅದನ್ನು ಕ್ರಾಸ್ ಮಾಡಿಕೊಂಡೇ ನಾವು ಬಂದಿದ್ದೀವಿ. ಇವತ್ತು ನಾವು ನಮ್ಮ ಚಾನಲ್ ಮೊನಿಟೈಸ್ ಆಗಿದೆ ಅಂದರೆ ಅದ್ರ ಹಿಂದಿನ ಕಥೆನೇ ಬೇರೆ ಇದೆ. ಬಹಳಷ್ಟು ನಾವು ಶ್ರಮ ಪಟ್ಟಿದ್ದೀವಿ, ಹಗಲು ರಾತ್ರಿ ನಾವು ಶ್ರಮ ಪಟ್ಟಿದ್ದೀವಿ. ಎಷ್ಟೆಷ್ಟು ಸರಿ ಲೈವ್ ಮಾಡ್ತಿದ್ವಿ ಅದು ನಮಗೆ ಗೊತ್ತು.
ಕಂಟಿನ್ಯೂಸ್ ಆಗಿ. ಅದಾದಮೇಲೆ ನಾವು ಇವತ್ತು ಮೊನಿಟೈಸ್ ಮಾಡ್ಕೊಂಡಿದ್ದೀವಿ. ಏನು ಪೇಮೆಂಟ್ ತಗೊಳ್ಳೋಷ್ಟು ನಾವು ಒಂದು ಹಂತಕ್ಕೆ ಬಂದಿದ್ದೀವಿ ಅಂದರೆ ಅದು ತುಂಬ ನಮ್ಮದು ಹಾರ್ಡ್ ವರ್ಕ್ ಒಂದಿದೆ. ನೀವು ಅದೇ ಥರ ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತ ನೀವು ಮುಂದುವರ್ತೀರಾ, ಮೊನಿಟೈಸ್ ಮಾಡ್ಕೋತೀರಾ. ಜಾಸ್ತಿ ನಾನು ಹೇಳಲ್ಲ, ಇದು ಎಲ್ರಿಗೂ ಗೊತ್ತಿರುವಂಥದ್ದೇ. ಸ್ವಲ್ಪ ಇದರಲ್ಲಿ ನನಗೆ ತಿಳಿದಿರೋದನ್ನು ಹೇಳಿದೆ. ಏನು ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಈ ಒಂದು ವಿಡಿಯೋ ನಂದು ಹೊಸಬರು ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹೈಪ್ ಕೊಡೋ ಆಪ್ಷನ್ ಹೈಪ್ ಕೊಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಿಂದ.